ನನ್ನ ತಂಗಿ ಕಾಲೇಜಿಂದ ಬರಬೇಕಾದ್ರೆ ನಿಪ್ಪಟ್ಟು ತೊಗೊಂಬಂದಿದ್ಲು. ನಿಪ್ಪಟ್ಟು ತಿನ್ನೋಣ ಅಂತ ಕದ್ಕೊಂಡು ನಿಪ್ಪಟ್ಟು ತಿನ್ಬೇಕಾದ್ರೆ ನಮ್ಮಮ್ಮ ಸಡನ್ನಾಗಿ ರಾಗಿ ಮಿಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ರು. ಇಷ್ಟ ಇಲ್ಲದೆ ಇದ್ರು ಚಪ್ಪಲಿ ಹಾಕೊಂಡು ರೆಡಿಯಾಗಿ ಆಚೆ 5 ನಿಮಿಷ ವೇಟ್ ಮಾಡಿದ್ರು. ನಮ್ಮಮ್ಮ ನನ್ನ ತಂಗಿ ಇನ್ನೂ ಬರಲೇ ಇಲ್ಲ. ಇನ್ನೂ ಬರಲೇ ಇಲ್ವಲ್ಲ ಅಂತ ಬಾಗಿಲು ಕಡೆ ನೋಡಿದ ತಕ್ಷಣ ಅಮ್ಮ ಬಂದು ತಂಗಿ ಬಂದು ಇಬ್ಬರು ಚಪ್ಪಲಿ ಹಾಕೊಂಡು ರೆಡಿ ಆದ್ರು. ಅಮ್ಮ ಬ್ಯಾಗ್ ತುಂಬ ತೂಕ ಇದೆ, ನನ್ನ ಕೈಲಿ ಇಟ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಬ್ಯಾಗ್ನ ನಮ್ಮ ಕೈ ಕೊಟ್ಟರು. ನಾನು ನನ್ನ ತಂಗಿ ಅದನ್ನ ಇಟ್ಕೊಂಡು ಮುಂದೆ ಬಂದು ಟೈಮ್ ನೋಡಿದ್ರೆ ಆಗಲೇ 7 ಗಂಟೆ ಆಗೈತೆ. ಈ ಮಕ್ಕಳಿನ್ನ ರೋಡಲ್ಲೇ ಆಟಾಡ್ತಿದ್ದಾವೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಆಟೋ ಕಾಣಿಸ್ಬಿಡೋದು ಆ ಕಣ್ಣಿಗೆ. ಆಟೋ ಕಾಣಿಸ್ತಿಲ್ಲ ಅಂದ್ಬಿಟ್ಟು ಅಮ್ಮ ಆಟೋದಲ್ಲಿ ಹೋಗೋಣ ಅಂತ ಹೇಳಿ ಅಮ್ಮನ ಕೈಲಿ ಉಗಿಸ್ಕೊಂಡು ಹಿಂಗೋ ಮಾಡಿ ಮೇನ್ ರೋಡ್ ತನಕ ಬಂದು. ಪ್ರತಿದಿನ ಇರಿಟೇಟ್ ಆಗ್ತಿದ್ದ ವೆಹಿಕಲ್ ಸೌಂಡೆಲ್ಲ ಇವತ್ತು ಏನೋ ಒಂಥರ ಚಂದ ಅನ್ನಿಸ್ತಿತ್ತು. ಆಕಾಶ ಎಲ್ಲ ನೀಲಿ ತಂಪು ವಾತಾವರಣ. ಮನೆಗೂ ರಾಗಿ ಮಿಲ್ ಹತ್ರ ಬಂದು ನಮ್ಮಮ್ಮ ರಾಗಿ ಹಾಕ್ಸಕ್ಕಂತ ಒಳಗಡೆ ಹೋದ್ರು. ನಾನು ನನ್ನ ತಂಗಿ ಆಚೆ ಕೂತ್ಕೊಂಡು ಪಕ್ಕದಲ್ಲಿ ಸ್ನ್ಯಾಕ್ಸ್ ಅಂಗಡಿನ ನೋಡಿಕೊಂಡು ಅಮ್ಮ ಬಂದ ಕೇಳೋಣ ಕೊಡ್ಸೋಕ್ಕೆ ಅಂತ ಕಾಯ್ತಿದ್ದೋ. ನಮ್ಮಮ್ಮ ನಿಂತು ಸಾಕಾಗಿ ರಾಗಿ ಅಕ್ಕಿ 2 ಮಿಲ್ ಮಾಡಿಸ್ಕೊಂಡು ಆಚೆ ಬಂದು ಬೀಸಿರೋ ಹಿಟ್ಟೆಲ್ಲ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಬ್ಯಾಗ್ ಒಳಗಡೆ ಇಟ್ಕೊಂಡ್ರು. ಅಮ್ಮ ತಿಂಡಿ ಕೊಡ್ಸು ಅಂತ ನಾವು ಕೇಳಿದ್ರೆ ಬೈಕೊಂಡು ಮತ್ತೆ ಮನೆಗೆ ವಾಪಸ್ ಕರ್ಕೊಂಡ್ಬರ್ತಿದ್ರು. ಹಂಗೆ ಮಧ್ಯರಾತ್ರಿಲಿ ಬಜ್ಜಿ ಅಂಗಡಿ ನೋಡಿದ್ರು. ಇವತ್ತು ಊಟಕ್ಕೆ ಟೊಮೊಟೊ ಖಾರ ಮಾಡ್ತೀನಿ ಅಂದ್ಬಿಟ್ಟು ನಂಚ್ಕೊಳಕ್ಕೆ ಅಂದ್ಬಿಟ್ಟು ಬಜ್ಜಿ ತೊಗೊಂಡು ಮನೆಗೆ ಬಂದು. ಇಷ್ಟೇ ಇವತ್ತಿನ ವ್ಲಾಗ್ಸ್. ಇದೇ ಥರದ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.